ನಗರ ಸೆಕ್ಟರ್ ನಂಬರ್ 3ರಲ್ಲಿ ಅನೇಕ ದಿನಗಳಿಂದ ಒಳಚರಂಡಿ ಕಾಮಗಾರಿ ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇದರಿಂದ ಒಳಚರಂಡಿ ನೀರು ಅಲ್ಲಿರುವ ಅನೇಕ ನಗರಗಳಲ್ಲಿ ಹರಿದು ಹೋಗ್ತಾ ಇದೆ. ಮಳೆಗಾಲ ಶುರು ಆಗಿದ್ದರಿಂದ ಇದರ ಸಮಸ್ಯೆ ಹೆಚ್ಚಾಗಿದೆ. ಅದರ ಜೊತೆಗೆ ಫೇವರ್ಸ್ ಅಳವಡಿಸುವ ಕೆಲಸ ಕೂಡ ಆರಂಭವಾಗಿದ್ದು, ಆದರೆ ಆ ಕೆಲಸ ಕೂಡ ಅರ್ಧಕ್ಕೆ ನಿಂತಿದೆ. ಇದರಿಂದ ನಗರಗಳಲ್ಲಿ ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನ್ಯಾ ಕಾಯಿಲೆಗಳು ಹರಡುವ ಭೀತಿ ಹೆಚ್ಚಾಗಿದೆ. ಮುಖ್ಯ ಏನಂದ್ರೆ ಈ ರಸ್ತೆ ಕಾರಂಜಿ ಮಠ ಹಾಗೂ ಜ್ಯೋತಿಬಾ ದೇವಾಲಯಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ಅರ್ಧಂಬರ್ಧ ಮಹಾನಗರ ಪಾಲಿಕೆಯ ಕಾಮಗಾರಿಗೆ ನಗರದ ಜನರು ಸಂತಾಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಬಗ್ಗೆ ಸಮಾಜ ಸೇವಕಿ ಹಾಗೂ ಸ್ಥಳೀಯರಾದ ಅಂಜುಮ್ ಶೇಖ್ ಮಾತನಾಡಿದ್ದಾರೆ. ಶಿವಬಸನಗರ ಸೆಕ್ಟರ್ ನಂಬರ್ 3 ಈ ರಸ್ತೆಯಲ್ಲಿ ತಾಜ್ ಗಾರ್ಡನ್ ಎದುರಿಗೆ ಡ್ರೈನೇಜು 1.5 ತಿಂಗಳಾಯಿತು, ಒಟ್ಟ ಕಂಪ್ಲೀಟ್ ಆಗಿಲ್ಲ. ಯಾರೂ ಕಾರ್ಪೊರೇಷನ್ದವರು ಯಾರೂ ಬರೋವಲ್ರು, ಯಾರೂ ಕಂಪ್ಲೀಟ್ ಮಾಡತ್ತಿಲ್ಲ. ಇದರಿಂದ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲ ಸಮಸ್ಯೆ ಆಗಿದೆ. ಅಂಗಡಿಗಳವರಿಗೆ ಹಾಗೂ ಇಲ್ಲಿ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಡೆಂಗು, ಮಲೇರಿಯಾ ಎಲ್ಲ ಹಬ್ತಿದೆ. ಇಲ್ಲೆಲ್ಲ ನೀರೆಲ್ಲ ನಿಂತಿದೆ. ಇಲ್ಲೇ ಪಾರ್ಕಿಂಗ್ ಸದಕ್ಕೆ ಆಗವಲ್ತು. ದಯವಿಟ್ಟು ಇದು ಕ್ರಮ ತೊಗೋಬೇಕು. ನಾವು ಕೂಡ ಲಘು ಆ್ಯಕ್ಷನ್ ತೊಗೊಂಡ್ರೆ ಚಲೋ, ಇಲ್ಲಾಂದರೆ ನಾವು ಇದು ಮಾಡ್ತೇವೆ, ಧರಣಿ ನಾವು ಸ್ಟ್ರೈಕ್ ಮಾಡ್ತೇವೆ. ಯಾಕಂದರೆ ಇಲ್ಲಿಗೆ ಪ್ಯೂರ್ ಬಿಕ್ಸ್ ಮತ್ತು ಕಡಿ ಎಲ್ಲ ಹಿಂಗೆ ಡಪ್ ಮಾಡಿ ಹೋಗಿಬಿಡ್ತಾರೆ. ಕಂಬ ಇದು ತೆಗೆಯೋದಿದೆ, ಎಲ್ಲ ಅರ್ಧಂಬರ್ಧ ಕೆಲಸ. ಈಗ ಮಳೆ ಸ್ಟಾರ್ಟ್ ಆಗ್ತಿದೆ. ನಾವು ಈಗ ಜೋರು ಸ್ಟಾರ್ಟ್ ಆದರೆ ಈಗ ಹಿಂಗೆ ಡಿಪ್ ಮಾಡಿದರೆ ಅಂಗಡಿ ಎಲ್ಲ ಬಂದ್ ಆಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ರೋಡ್ ಕೂಡ ದಯವಿಟ್ಟು ಇಲ್ಲಿ ರೋಡು ಕೂಡ ಅಪಾರ್ಟ್ಮೆಂಟ್ ದಸಿಂದ ಬಂದಾಗಿತ್ತು. ಶಿವಬಸನಗರ ಸೆಕ್ಟರ್ ನಂಬರ್ 3 ಕಾರಂಜಿ ಮಠ ರೋಡು ಮತ್ತು ಜ್ಯೋತಿಬಾ ಟೆಂಪಲ್ ಅಂದ್ರೆ ಮೇನ್ ಅಲ್ಲಿ ರೋಡ್ ಆಗಬೇಕಾಗಿತ್ತು. ಅದು ಕೂಡ ಇನ್ನೂ ಆಗಿಲ್ಲ. ಅಪಾರ್ಟ್ಮೆಂಟ್ ದಸಿಂದ ಅಪಾರ್ಟ್ಮೆಂಟ್ 4-5 ಆಗ್ತಾವ್ರಿ. ಆದರೆ ಲಾಸ್ಟ್ ಈಗ ಆಲ್ರೆಡಿ 3-4 ಅಪಾರ್ಟ್ಮೆಂಟ್ ಆಗಿದೆ. ರೋಡ್ ಇನ್ನೂ ಆಗಿಲ್ಲ. ಅಲ್ಲಿ ಗಟರ್ದವ್ರು ಬರವಲ್ರು, ಕೆಲಸದವ್ರು ಬರವಲ್ರು. ಎಷ್ಟಂತ ಹೇಳ್ಬೇಕ್ರಿ ನಾವು? ಎಷ್ಟು ತ್ರಾಸ ಆಗ್ತಿದೆ ಇಲ್ಲಿ ವಾತಾವರಣ. ಇಲ್ಲೆಲ್ಲ ಮಂದಿಗೆಲ್ಲ ತ್ರಾಸ ಆಗತ್ತಿದೆ ರೀ. ಇಲ್ಲಿ ಮಳೆ ಬಂದು ಎಲ್ಲ ಗಟರ್ ತುಂಬ ಎಲ್ಲ ನೀರು ಹೋಗ್ತಾ ಇದೆ. ಆಮೇಲೆ ಇಲ್ಲಿ ಎಲ್ಲ ಡಿಪ್ ಮಾಡಿದ್ದಾರೆ. ಬೇರಿಂಗ್ಸ್ ಇವು ಎಲ್ಲ ಹಾಕಿಲ್ಲ. ಇಲ್ಲಿ ಎಲ್ಲ ರೋಡ್ ನೋಡಿದ್ರೆ ಸ್ಪೀಡ್ ಬೇಕಾದ್ರೆ ಹಾಕಿಲ್ಲ. ಮೇನ್ ಇಂಪಾರ್ಟೆಂಟ್, ನನಗೆ ಗೆಳತಿದ ರಿಪೋರ್ಟ್ ಕೊಡ್ತೇನೆ. ನಾನು ಆಕ್ಸಿಡೆಂಟ್ ಆಗಿ ಕೇಲಿಗೆ ಅಡ್ಮಿಟ್ ಆಗಿದ್ಲು. ಇಲ್ಲೇ ಸ್ಪೀಡ್ ಬ್ರೇಕರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸ್ಪೀಡ್ ಹಿಂಗೆ ಬಂದುಬಿಡ್ತಾರೆ. ಎಲ್ಲ ಕರೆಕ್ಟ್ ಲೆವೆಲ್ ಆಗಿ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಎಲ್ಲ ಸ್ಪೀಡ್ ಬ್ರೇಕರ್ ಎಲ್ಲದಾವು ಎಲ್ಲ ನೋಡಬೇಕು, ಎಲ್ಲ ಮಾಡಬೇಕು. ಆಕ್ಸಿಡೆಂಟ್ ಆಗಿದೆ, ನಾನು ಬೇಕಾದ್ರೆ ರಿಪೋರ್ಟ್ ಕೊಡ್ತೇನೆ ಕಾರ್ಪೊರೇಷನ್ನವರಿಗೆ. ಏನು ಮಾಡ್ತಿದ್ದಾರೆ ಕಾರ್ಪೊರೇಟರು ಕೂಡ ಯಾರೂ ಇಲ್ವ, ಒಂದು ವಾರ ಬರೋಲ್ಲ. ಯಾರೂ ಏನು ನಮ್ಮ ಸಮಸ್ಯೆ ಬಗೆಹರಿಸರ ತಯಾರಿಲ್ಲ. ಇಲ್ಲಿ ಸಂಶುದ್ಧಿ ಅಂತೇಳಿ ಇದು ಇಲ್ಲಿ ಅಂಗಡಿಗಳಿಗೆ ಮುಂದೆ ಉಮೇಶ್ ಕತ್ತಿ ಬಿಲ್ಡಿಂಗ್ ಮುಂದೆ ಪೂರ ಹರಿತಿದೆ ಎಲ್ಲ ವಾತಾವರಣ. ನೋಡ್ರಿ, ನೀವು ವಿಡಿಯೋ ನೋಡ್ರಿ, ನಾನು ಕಳಿಸ್ತೇನೆ ನಾನು ನಿಮಗೆ. ಪ್ಲೀಸ್ ದಯವಿಟ್ಟು ಇದು ಕ್ರಮ ತೊಗೋಬೇಕಂತೂ ನಾನು ವಿನಂತಿ ಮಾಡ್ತೇನೆ. ನನ್ನ ಹೆಸರು ಅಂಜುಮ್ ಶೇಖ್, ಸೋಷಿಯಲ್ ವರ್ಕರ್. ಥ್ಯಾಂಕ್ ಯು. ಇನ್ನು ಈ ಬಗ್ಗೆ ಶಿವಬಸವನಗರದ ಸ್ಥಳೀಯ ರಾಜೇಂದ್ರ ಸವಸುದ್ದಿ ಮಾತನಾಡಿ, ಪಾಲಿಕೆಯ ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಪದೇ ಹೇಳಿದ್ರೂ ಕೂಡ ಸಮಸ್ಯೆ ಬಗೆಹರಿಸುವುದಾಗಿ ಸುಳ್ಳು ಭರವಸೆ ನೀಡ್ತಾರೆ ಎಂದು ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಹಲೋ, ನಮಸ್ಕಾರ. ಇಲ್ಲೇ ಶಿವಬಸವನಗರದಲ್ಲಿ ಡ್ರೈನೇಜ್ ಪೈಪು ರೋಡ್ ಮೇಲೆ ಬರ್ತದೆ. ಏನ್ರಿ ರೋಡ್ ಮೇಲೆ ಬರ್ತದೆ. ಅದು ಈಗ ಅಬೌಟ್ 1.5 ಮಂತ್ ಆಯಿತು. ಇಲ್ಲಿ ಕಾರ್ಪೊರೇಟರ್ ಮೇಡಮ್ಗೂ ಹೇಳಿದೆವು. ಅವರು ಬರ್ತಾರೆ, ಹ್ಞೂ ಮಾಡಿಸ್ತೇವೆ ಅಂತಾರೆ, ಅವರು ಮಾಡಿಸ್ತೇವೆ ಅಂತಂದರು. ನಡಕ್ಕೆ ಒಂದು ದಿವ್ಸ ಬಂದು ಕ್ಯಾಶಿ ಇದು ಹಡ್ ಕ್ಯಾಶಿ ಹಿಂಗೆಲ್ಲ ಮಾಡಿ ಹೋಗಿದ್ದಾರೆ ರೀ. ಆಮೇಲೆ ಈಗ ಬ್ಲಾಕ್ ಆಗಿಬಿಟ್ಟೈತಿ ಕಂಪ್ಲೀಟ್. ಇದು ರೋಡ್ ಮ್ಯಾಗ ನೀರು ಬರ್ತೈತಿ. ನಮಗೆ ಡೆಂಗು ಬರ್ತಾರೆ, ಯಾರು ಜವಾಬ್ದಾರಿ? ಇದಕ್ಕೆ ನೀವು ದಯಮಾಡಿ ಬೇಗನೆ ಮಾಡಿ ಕಳಿಸ್ಬೇಕಂತ ವಿನಂತಿ. ಹಲೋ, ಮತ್ತು ಇಲ್ಲಿ ಬರ್ತಾರೆ, ಸಾಹೇಬರು ಬರ್ತಾರೋ, ಆಮೇಲೆ ಕಾರ್ಪೊರೇಟರ್ ಬರ್ತಾನೋ, ಅವ್ರ ಮನೆಯವ್ರು ಬರ್ತಾರೋ. ಕಾರ್ಪೊರೇಟರ್ ಮೇಡಮ್ ಎಂದೂ ಬಂದಿಲ್ಲ ಈ ಏರಿಯಾಕ್ಕೆ. ಅವ್ರು ಬಂದು ನೋಡ್ತಾರೋ, ಹೋಗ್ತಾರೋ, ಆಮೇಲೆ ಮಾಡಿಸ್ತೇವೆ ಅಂತಾರೋ, ಹಾಗೆ ಹೋಗ್ತಾರೋ. ಅದು ಹಡ್ಡತ್ನಾಗೂ ನೋಡಿ ಹೋದರು ಎಲ್ಲ. ಅದು ಅರ್ಧೊಟ್ಟು ಬಿಟ್ಟರು. ಆಮೇಲೆ ಈಗ 12 ದಿವಸ ಆಯ್ತು, ಇನ್ನೂ ಈ ಕಡೆ ಆದಿಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ? ಕೊಡಿ ನೀವೇ ಅವ್ರಿಗೆ ಹೇಳಿ. ಮತ್ತೊಂದು ಸ್ವಲ್ಪ ಅಲ್ಲೇ ಡ್ರೈನೇಜ್ ಗಿಡ ಒಂದಿತ್ತು, ಗಿಡದ ಬೇರೆ ಆ ಕಡೆ ಬಂದಿತ್ತು, ಅದನ್ನ ಹೊಡೆದು ಡ್ರೈನೇಜ್ ಹೊಸದು ಕಟ್ಟಿದ್ದಾರೆ. ಅದ್ರ ನಂತರ ಇದು ಬ್ಲಾಕ್ ಹಾಗೆ ಇಟ್ಬಿಟ್ಟರು. ನೀರು ಹಾಗೆ ಹೊರಗೆ ಬರ್ತಾ ಇದೆ. ಇದಕ್ಕೇನು ದಯಮಾಡಿ ವಿನಂತಿ ಮಾಡಿ, ನಿಮ್ಮಲ್ಲಿ ನಮ್ರ ವಿನಂತಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಹೆಸರು ರಾಜೇಂದ್ರ ಮಲ್ಲಿಕಾರ್ಜುನ್ ಸಂಸುದ್ದಿ, ಸೆಕ್ಟರ್ ನಂಬರ್ 3, 535/1, ಕತ್ತಿಯವರ ಅಪೋಸಿಟ್ ಏರಿಯಾ, ಶಿವಬಸವನಗರ ಸೆಕ್ಟರ್ ನಂಬರ್ 3. ನಗರದಲ್ಲಿ ಇಷ್ಟೆಲ್ಲ ಸಮಸ್ಯೆ ನೋಡಿದ ಮೇಲೆ ಬೆಳಗಾವಿ ನಿಜಕ್ಕೂ ಸ್ಮಾರ್ಟ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆಡಳಿತ ಮಂಡಳಿ ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಜನರ ಆರೋಗ್ಯದ ಜೊತೆಗೆ ಆಟವಾಡುವುದನ್ನು ಇನ್ನಾದರೂ ನಿಲ್ಲಿಸುತ್ತಾ? ಕಾಲವೇ ಉತ್ತರಿಸಬೇಕಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.